ಹಲೋ ಎವ್ರಿವನ್, ನಿಮಗೂ ಹೇರ್ ಫಾಲ್ ಆಗ್ತಾ ಇದೆನಾ? ಡ್ರ್ಯಾಂಡ್ರಫ್ ಸಮಸ್ಯೆ ಇದೆನಾ? ಸ್ಕ್ಯಾಲ್ಪಲ್ಲಿ ಹಿಚ್ಚಿಂಗ್ನೆಸ್ ಇದೆನಾ? ಹೇರ್ ಫುಲ್ ಡ್ರೈ ಆಗಿದೆನಾ? ಫ್ರೀಸಿನೆಸ್ ಇದೆನಾ? ಹಾಗಿದ್ರೆ ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಾ. ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಗೂ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಹೇರ್ ಫಾಲು, ಹೇರ್ ಫ್ರೀಸಿನೆಸ್ಸು, ನಿಮ್ಮ ಕಂಪ್ಲೀಟ್ ಹೇರಲ್ಲಿರುವ ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ಫ್ಲವರ್ ನಿಮಗೆ ಕಂಪ್ಲೀಟಾಗಿ ನರಿಶ್ಮೆಂಟ್ನ ಕೊಡುತ್ತೆ. ಅದು ಯಾವುದದು ಫ್ಲವರ್ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೈಬಿಸ್ಕಸ್ ಒನ್ ಫ್ಲವರಿಂದ ನಿಮ್ಮ ಹೇರಿಗೆ ಕಂಪ್ಲೀಟ್ ಆಗಿರುವ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೈಬಿಸ್ಕಸ್ ಬಳಸೋದ್ರಿಂದ ನಿಮ್ಮ ಹೇರ್ ಗ್ರೋತಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಅದ್ರ ಜೊತೆಗೆ ನಿಮ್ಮ ಹೇರ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕರಿ ಲೀವ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಡ್ಯಾಮೇಜ್ ಆಗಿರೋ ಹೇರ್ಸ್ನ ರಿಪೇರ್ ಮಾಡೋದ್ರ ಜೊತೆಗೆ ನಿಮ್ಮ ಹೇರಿಗೆ ಒಂದು ಒಳ್ಳೆ ಶೈನ್ನ ಕೊಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಲೋವೆರಾ ಬಳಸೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತು, ಇದು ನಿಮ್ಮ ಹೇರ್ಸ್ನ ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ, ಜೊತೆಗೆ ಡ್ರ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತ. ಇನ್ನು ಮೆಂತ್ಯಕಾಳು ನಿಮ್ಮ ಹೇರ್ ಗ್ರೋತ್ ಜೊತೆಗೆ ನಿಮ್ಮ ಹೇರ್ ವಾಲ್ಯೂಮ್ ಕೂಡ ಜಾಸ್ತಿ ಮಾಡೋದಕ್ಕೆ ಇದನ್ನು ಹೆಲ್ಪ್ ಮಾಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪಾಸಿಬಲ್ ಆದರೆ ದಿನ ಬೆಳಗ್ಗೆ ಎದ್ದು ಮೆಂತ್ಯಕಾಳು ಪೌಡರ್ ಮಾಡಿಟ್ಕೊಂಡು ಬೆಳಗ್ಗೆ 1 ಸ್ಪೂನ್ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಒಂದು ಹೇರ್ ಪ್ಯಾಕ್ ಬಳಸೋದ್ರಿಂದ ನಿಮ್ಗೆ ಏನಾದರೂ ಗ್ರೇ ಹೇರ್ ಆಗ್ತಾ ಇದ್ದರೆ ಪ್ರೀ ಮೆಚ್ಯೂರ್ ಆಗಿ ಅದು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ಹೇರ್ ಫಾಲ್ ಸ್ಟಾಪ್ ಮಾಡೋದು ಅಲ್ಲದೆ ನಿಮಗೆ ಸ್ಪ್ಲಿಟ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಇದನ್ನು ನೀವು ವೀಕ್ಲಿ ಒನ್ಸ್ ಬಳಸಿದ್ರೆ ಸಾಕಾಗುತ್ತೆ. ವಿತಿನ್ 4 ವೀಕ್ಸೆಲ್ಲ ನಿಮಗೆ ಒಂದು ಕಂಪ್ಲೀಟ್ ಆಗಿರುವ ಹೇರಿಗೆ ಬೇಕಾದ ಕಂಪ್ಲೀಟ್ ನರಿಶ್ಮೆಂಟ್ ಸಿಗೋದ್ರ ಜೊತೆಗೆ ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಹೇರ್ ಫಾಲ್ ಆಗಬಾರ್ದು ಅಂದರೆ ಹೇರ್ ಪ್ಯಾಕ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಫುಡ್ ರೊಟೀನ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ಸೊಪ್ಪು ತರಕಾರಿ ಇವನ್ನೆಲ್ಲ ತಿಂತೀರೋ ಅಷ್ಟು ಹೇರ್ ಫಾಲ್ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ಲಿ ನಾವು ಎಷ್ಟೇ ಮಾಡೋದಕ್ಕಿಂತ ಇಂಟರ್ನಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ನಿಮ್ಗೆ ಹೈಡ್ರೇಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಒಂದು ಫೈನ್ ಪೇಸ್ಟಾಗಿ ಫಾರ್ಮ್ ಆಗುತ್ತೆ. ಇದನ್ನು ಆದಷ್ಟು ವೀಕ್ಲಿ ಒನ್ಸ್ ಅಂತೆ 4 ವೀಕ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರಲ್ಲಿ ಕಂಪ್ಲೀಟಾಗಿ ಹೇರಿಗೆ ಬೇಕಾದಂಥ ನರಿಶ್ಮೆಂಟ್ ಸಿಗುತ್ತೆ. ವಾಶ್ ಮಾಡಬೇಕಾದ್ರೆ ಆದಷ್ಟು ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ, ಜಾಸ್ತಿ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ. ಇದು ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಹೇರ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಲಿ 1-2 ಆದರೂ ಎಣ್ಣೆ ಹಚ್ಚೋದಕ್ಕೆ ಟ್ರೈ ಮಾಡಿ ಹೇರ್ಸಿಗೆ. ಇದರಿಂದ ನಿಮ್ಮ ಕಂಪ್ಲೀಟ್ ಹೇರಿಗೆ ಬೇಕಾಗಿರೋ ನರಿಶ್ಮೆಂಟ್ ಸಿಗೋದ್ರ ಜೊತೆ ನಿಮ್ಮ ಹೇರ್ ಫಾಲು, ಹೇರ್ ಫ್ರೀಸಿನೆಸ್ ಎಲ್ಲನೂ ಕಡಿಮೆ ಆಗುತ್ತೆ. ಹೇರ್ ಪ್ಯಾಕ್ ರೆಡಿ ಆದ ನಂತರ ಕಂಪ್ಲೀಟ್ ನಮ್ಮ ಹೇರ್ಸಿಗೆಲ್ಲ ಹಚ್ತಾ ಇದ್ದೀನಿ. ನಾನು ನಿಮಗೆ 3 ಥರದ ಹೇರ್ ಪ್ಯಾಕ್ನ ತೋರಿಸಿದ್ದೀನಿ. ಸೊ 3 ಹೇರ್ ಪ್ಯಾಕು ಕೂಡ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಇದೆ. ನಾನು ಅದನ್ನೇ ಯೂಸ್ ಮಾಡೋದು. ಫ್ಲ್ಯಾಕ್ಸ್ ಸೀಡ್ಸ್ ಹೇರ್ ಪ್ಯಾಕ್ ಆಗಿರ್ಬೋದು, ಮೆಂತ್ಯ ಹೇರ್ ಪ್ಯಾಕ್ ಆಗಿರ್ಬೋದು, ಈಗ ತೋರಿಸ್ತಾ ಇರೋದು ಹೈಬಿಸ್ಕಸ್ ಹೇರ್ ಪ್ಯಾಕ್ ಆಗಿರ್ಬೋದು. ನಿಜಕ್ಕೂ ಇವೆಲ್ಲನೂ ನಾನು ನನ್ನ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋವಂಥ ಹೇರ್ ಪ್ಯಾಕ್ನ ನಿಮಗೆ ತೋರಿಸಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ವಿಡಿಯೋ ಪರ್ಪಸ್ಸಿಗೆ ತೋರಿಸಿಲ್ಲ. ಈ ಹೇರ್ ಫಾಲ್ನ ಬಳಸೋದ್ರಿಂದ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗೋದ್ರ ಜೊತೆಗೆ ನಿಮಗೆ ಹೇರಿಗೆ ಬೇಕಾಗಿರೋ ಕಂಪ್ಲೀಟ್ ನರಿಶ್ಮೆಂಟ್ ಸಿಗುತ್ತೆ. ನಿಮಗೆ ಎಲ್ಲ ಹೇರ್ ಪ್ಯಾಕು ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಈಗ ತೋರಿಸಿರೋ ಇದು ಒಂದು ಹೇರ್ ಪ್ಯಾಕ್ ಆದರೂ ಟ್ರೈ ಮಾಡಿ. ನಿಮಗೆ ಖಂಡಿತ ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹೇರ್ ಪ್ಯಾಕ್ ಡ್ರೈ ಆಗೋಕ್ಕೆ 15 to 20 ಮಿನಿಟ್ಸ್ ಸಾಕಾಗುತ್ತೆ. ಹೇರ್ ಪ್ಯಾಕ್ ಡ್ರೈ ಆದ ನಂತರ ನೀವೇ ನೋಡ್ಬೋದು ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನನ್ನ ಕೂದಲು ಯಾವ ರೀತಿ ಇದೆ ಅಂತ. ಎಷ್ಟು ಲಾಂಗಾಗಿ ತಿಕ್ಕಾಗಿ, ಯಾವುದೇ ರೀತಿ ಡ್ರ್ಯಾಂಡ್ರಫ್ ಇಲ್ಲ, ಸ್ಪ್ಲಿಟ್ ಎಂಡ್ಸ್ ಇಲ್ಲ. ನೀವು ಈ ಥರ ಹೇರ್ ಪ್ಯಾಕ್ನ ವೀಕ್ಲಿ ಒನ್ಸ್ ಹಚ್ಚೋದ್ರಿಂದ ನಿಮಗೂ ಈ ಥರ ಕೂದಲು ಬರುತ್ತೆ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಹೇರ್ ಪ್ಯಾಕ್ ಹಚ್ಚೋದಕ್ಕೆ ಟ್ರೈ ಮಾಡಿ. ಇಷ್ಟೋ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.